ಹರೇ ಶ್ರೀನಿವಾಸ, ಎಲ್ಲರಿಗೂ ಹರೇ ಶ್ರೀನಿವಾಸ. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ. ಇವತ್ತು ವೈಕುಂಠ ದ್ವಾರ ತೆಗೆದಿರುತ್ತೆ, ಪರಮಾತ್ಮನ ದರ್ಶನ ಮಾಡ್ಕೋಬೇಕು. ಎಷ್ಟೊಂದು ಜನ ಭಕ್ತರು ಬಂದಿದ್ದಾರೆ. ನಾವು ದೇವ್ರು ನೋಡೋದಲ್ಲ ರೀ, ದೇವರು ನಮ್ಮನ್ನು ನೋಡಬೇಕು ರೀ. ಆ ಥರ ನಮ್ಮಲ್ಲಿ ಭಕ್ತಿ ಇರಬೇಕು. ಅವನಿಗೆ ಇವ್ರು ತುಂಬ ಶ್ರೀಮಂತರು, ಇವ್ರು ಬಡವರು, ಇವ್ರದ್ದು ದುಡ್ಡಿಲ್ಲ, ಇವ್ರ ಕಾಸಿ ಅಂತ ಅವನು ಎಂದೂ ಭಗವಂತ ನೋಡಲ್ಲ. ಅವನು ಭಕ್ತಿಯನ್ನು ನೋಡ್ತಾನೆ. ನಮಗೂ ಇವತ್ತು ಇಲ್ಲಿ ಭಜನೆ ಕರೆದಿದ್ದಾರೆ. ನಾವು ಹನುಮಾನ್ ಕಿ ಜೈ ಭಜನಾ ಮಂಡಳಿಯಿಂದ ಇಷ್ಟು ಜನ ಬಂದಿದ್ದೀವಿ. ಆ ಶ್ರೀನಿವಾಸ ದೇವ್ರು ನೋಡಿದರೆ ಮನೆಗೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ. ಯಾಕೆ ಅಂದರೆ ಆ ಭಕ್ತಿ ಆಕರ್ಷಣೆ, ಭಗವಂತ ಅಷ್ಟು ಚೆನ್ನಾಗಿ ಆ ಭಕ್ತಿ ಆಕರ್ಷಣೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಒಂದೇ ಹೇಳ್ತೀನಿ, ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ನಾನನ್ಯವನರಿಯೇನೋ ಶ್ರೀನಿವಾಸ, ಅಯ್ಯೋ ಮನ್ನೀಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಮಹಿಳೆಯರು ಧಾರ್ಮಿಕ ವಸ್ತ್ರಗಳನ್ನ ಧರಿಸ್ಕೋಬೇಕು, ಉಪವಾಸ ಮಾಡಬೇಕು. ಆದಷ್ಟು ನಮ್ಮ ಧರ್ಮಕ್ಕೆ ಬಂದದ್ದು ಉಪವಾಸ ಕ್ರಮ. ಬೇರೆ ಯಾವುದೇ ವ್ರತ ಮಾಡದೇ ಇದ್ರೂ ಏಕಾದಶಿ ವ್ರತ ಮಾಡಿದ್ರೇ ನಮಗೆ ಮೋಕ್ಷದ ಹಾದಿ ಸಿಗುತ್ತೆ. ಇವತ್ತಂತೂ ವೈಕುಂಠ ದ್ವಾರನೇ ತೆಗೆದಿರುತ್ತೆ ಅಂತ ಹೇಳ್ತಾರೆ. ನಾವು ಅದ್ರ ಮೂಲಕನೇ ಬಂದಿದ್ದೀವಿ. ನಮಗೆಲ್ಲರೂ ದೇವ್ರು ಮುಕ್ತಿ ಕೊಡಲಿ ಅಂತ ಬೇಡ್ಕೊತೀನಿ. ಎಲ್ಲ ನಮ್ಮ ಭಾರತ ದೇಶ ಎಲ್ಲ ಉದ್ಧಾರ ಆಗಲಿ. ಸಜ್ಜನರಿಗೆ, ಭಕ್ತರಿಗೆ, ಸನಾತನ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಜೈ ಶ್ರೀರಾಮ್, ಜೈ ಶ್ರೀ ಅಯೋಧ್ಯಾಪತಿ ರಾಮಚಂದ್ರ ಕೆ.